2025 ಕ್ರಿಕೆಟ್ ಜಗತ್ತಿಗೆ ಮರೆಯಲಾಗದ ವರ್ಷ. ಈ ವರ್ಷ ಕ್ರಿಕೆಟ್ ಫ್ಯಾನ್ಸ್ ನಗು, ದುಃಖ, ಉತ್ಸಾಹ ಎಲ್ಲವನ್ನ ಒಟ್ಟೊಟ್ಟಿಗೆ ನೋಡಿದ್ದಾರೆ. ಕ್ರಿಕೆಟ್ ಜಗತ್ತಿನಲ್ಲಿ ಕಪ್ ಗೆಲ್ಲದ ಟೀಮ್ಗಳು 2025ರಲ್ಲಿ ಕಪ್ ಎತ್ತಿ ಹಿಡಿದಿವೆ. ಹಾಗಿದ್ರೆ 2025ರಲ್ಲಿ ಯಾವೆಲ್ಲ ತಂಡಗಳು ಚಾಂಪಿಯನ್ ಆಗಿ ಹೊರಹೊಮ್ಮಿವೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. 12 ವರ್ಷಗಳ ನಂತರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತ. ಟೀಮ್ ಇಂಡಿಯಾ 2025ರಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ. ಈ ಮೂಲಕ 2013 ನಂತರ ಮೊದಲ ಬಾರಿಗೆ ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನು ಭಾರತ ಗೆದ್ದುಕೊಂಡಿದೆ. ದುಬೈನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿ ಭಾರತ 3ನೇ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ಅತ್ಯುತ್ತಮ ಆಟ ಮತ್ತೊಮ್ಮೆ ಪ್ರದರ್ಶನವನ್ನು ಮಾಡಿದರು. ಇನ್ನು ಟೀಮ್ ಇಂಡಿಯಾದ ಬೌಲಿಂಗ್ ಹಾಗೂ ಬ್ಯಾಟರ್ಸ್ಗಳ ಅಬ್ಬರಕ್ಕೆ ನ್ಯೂಜಿಲೆಂಡ್ ಮಂಡಿ ಊರಿ ತನ್ನ ಪ್ರಶಸ್ತಿಯನ್ನು ಬಿಟ್ಟುಕೊಟ್ಟು ಭಾರತ ಈ ಒಂದು ಪ್ರಶಸ್ತಿಗೆ ಮುತ್ತಿಕ್ಕಿದೆ. ಚೊಚ್ಚಲ ಟ್ರೋಫಿ ಗೆದ್ದ ಆರ್ಸಿಬಿ. IPL 17 ಸೀಸನ್ಗಳಲ್ಲಿ ಆರ್ಸಿಬಿ ಕಪ್ ಗೆದ್ದಿರಲಿಲ್ಲ. ಆರ್ಸಿಬಿ ಕಪ್ ಗೆಲ್ಲೋದೇ ಇಲ್ಲ ಅಂತ ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಇದೊಂದು ಕಪ್ಪು ಚುಕ್ಕೆ ಆರ್ಸಿಬಿ ಮೇಲೆ ಇತ್ತು. ಆದರೆ 2025ರಲ್ಲಿ 18 ವರ್ಷಗಳ ಬಳಿಕ ಚೊಚ್ಚಲ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ ಆರ್ಸಿಬಿ. 2008ರಿಂದ 3 ಸಲ ಫೈನಲ್ನಲ್ಲಿ ಸೋತು ಆರ್ಸಿಬಿ 2025ರಲ್ಲಿ ಅಂತೂ ಇಂತೂ ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ಪಂಜಾಬನ್ನು ಮಣಿಸಿ ಆರ್ಸಿಬಿ ಕಪ್ಪನ್ನು ಗೆದ್ದಿದೆ. ಟ್ರೋಫಿ ಗೆಲ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಅವರು ಕಣ್ಣೀರು ಹಾಕಿದ್ರು. ಹಾಗೆ ಆರ್ಸಿಬಿ ಫ್ಯಾನ್ಸ್ ಹುಚ್ಚೆದ್ದುಕೊಂಡ್ರು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಒಂದು ಸಂಭ್ರಮಾಚರಣೆ ವೇಳೆ ನಡೆದ ಘಟನೆ ಎಲ್ಲರಲ್ಲೂ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ಪಾಕ್ ವಿರುದ್ಧ ಏಷ್ಯಾ ಕಪ್ ಗೆದ್ದ ಟೀಮ್ ಇಂಡಿಯಾ. ಏಷ್ಯಾ ಕಪ್ನಲ್ಲಿ ಭಾರತ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿತ್ತು. ದುಬೈನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 5 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಭಾರತ 9ನೇ ಬಾರಿಗೆ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ತಿಲಕ್ ವರ್ಮಾ ಅವರ ಅಜೇಯ ಇನ್ನಿಂಗ್ಸ್ ಭಾರತದ ಗೆಲುವನ್ನು ಸ್ಮರಣೀಯವಾಗಿಸಿತ್ತು. ಭಾರತವು ಈ ಟೂರ್ನಿಯಲ್ಲಿ 3 ಬಾರಿ ಪಾಕಿಸ್ತಾನವನ್ನು ಸೋಲಿಸಿತು. ಈ ವರ್ಷ ಭಾರತ ಪಾಕಿಸ್ತಾನ ನಡುವಿನ ಕಿರಿಕ್ ನಡುವೆ ಈ ಪಂದ್ಯ ಎರಡೂ ದೇಶಗಳಿಗೆ ಪ್ರತಿಷ್ಠೆಯಾಗಿತ್ತು. ಅಂತೂ ಇಂತೂ ಭಾರತ ಈ ಒಂದು ಪಂದ್ಯವನ್ನು ಗೆದ್ದಿದೆ. ಚೊಚ್ಚಲ ಮಹಿಳಾ ವಿಶ್ವಕಪ್ ಗೆದ್ದ ಭಾರತ. ಇನ್ನು 2025ರಲ್ಲಿ ಮೊದಲ ಬಾರಿಗೆ ಭಾರತ ತಂಡ ಮಹಿಳಾ ವಿಶ್ವಕಪ್ ಗೆದ್ದಿದೆ. DY ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025ರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ 52 ರನ್ಗಳಿಂದ ಸ್ಮರಣೀಯ ಜಯವನ್ನು ಸಾಧಿಸಿತ್ತು. ಈ ಗೆಲುವು ಭಾರತದ ಮೊದಲ ಮಹಿಳಾ ವಿಶ್ವಕಪ್ ಪ್ರಶಸ್ತಿಯಾಗಿದ್ದು ದೇಶಾದ್ಯಂತ ಹೊಸ ಹುರುಪನ್ನು ತಂದಿದೆ ಅಂತಲೇ ಹೇಳ್ಬೋದು. ಹರಿಣಗಳ ಮಡಿಲಿಗೆ ಐಸಿಸಿ ಟ್ರೋಫಿ. ದಕ್ಷಿಣ ಆಫ್ರಿಕಾ ತಂಡ 27 ವರ್ಷಗಳ ಬಳಿಕ ಐಸಿಸಿ ಪ್ರಶಸ್ತಿಯನ್ನು 2025ರಲ್ಲಿ ಗೆದ್ದಿದೆ. ಇದು ಕ್ರಿಕೆಟ್ ಲೋಕದ ಐತಿಹಾಸಿಕ ಕ್ಷಣಗಳಲ್ಲಿ ಒಂದಾಗಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ ಐತಿಹಾಸಿಕ ಗೆಲುವನ್ನು ಸಾಧಿಸಿತು. ಈ ಮೂಲಕ 27 ವರ್ಷಗಳ ನಂತರ ಐಸಿಸಿ ಟ್ರೋಫಿ ಗೆಲ್ಲುವಲ್ಲಿ ದಕ್ಷಿಣ ಆಫ್ರಿಕಾ ಯಶಸ್ವಿಯಾಗಿತ್ತು. ದಕ್ಷಿಣ ಆಫ್ರಿಕಾ ಕೊನೆಯ ಬಾರಿಗೆ ಐಸಿಸಿ ಪ್ರಶಸ್ತಿಯನ್ನು ಗೆದ್ದಿದ್ದು 1998ರಲ್ಲಿ. ಅವಾಗ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದಿತ್ತು. ಅದರ ನಂತರ 2025ರಲ್ಲಿ ಈ ಒಂದು ಚಾಂಪಿಯನ್ ಟ್ರೋಫಿಯನ್ನು ದಕ್ಷಿಣ ಆಫ್ರಿಕಾ ಗೆದ್ದಿದೆ. WBBL ಹೊಸ ಚಾಂಪಿಯನ್. ಮಹಿಳಾ ಬಿಗ್ ಬ್ಯಾಶ್ 11ನೇ ಸೀಸನ್ನಲ್ಲಿ ಹೋಬಾರ್ಟ್ಸ್ ಹರಿಕೇನ್ಸ್ ತಂಡವು ಮೊದಲ ಪ್ರಶಸ್ತಿಯನ್ನು ಗೆದ್ದಿತ್ತು. ಪರ್ತ್ ಸ್ಯಾಚರ್ಸ್ ವಿರುದ್ಧದ ಫೈನಲ್ನಲ್ಲಿ ಲೀ ಅವರ ಅಜೇಯ 77 ರನ್ಗಳು ತಂಡವನ್ನು ಚಾಂಪಿಯನ್ ಮಾಡಿತು. 11ನೇ ಸೀಸನ್ಗಳ ನಂತರ ಹೋಬಾರ್ಟ್ ಹರಿಕೇನ್ಸ್ ಚಾಂಪಿಯನ್ ಆಗಿದ್ದನ್ನು ನೋಡಿ ಅಭಿಮಾನಿಗಳು ಕಣ್ಣೀರನ್ನು ಹಾಕಿದರು. ಇದು 2025ರಲ್ಲಿ ಕ್ರಿಕೆಟ್ ಲೋಕ ಗೆದ್ದ ಪ್ರಮುಖ ಟ್ರೋಫಿಗಳು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.